ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೌಸಿಯಾ ಫಿರ್ದೋಸ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ನಾನಿವತ್ತು ಮೀಶೋಯಿಂದ ಟ್ರೈಪ್ಯಾಡ್ ಪ್ಲಸ್ ರಿಂಗ್ ಲೈಟ್ ಬುಕ್ ಮಾಡಿದ್ದೆ. ಎರಡು ಮಿಕ್ಸ್ ಕಾಂಬಿನೇಷನ್ನು ಅದು ಬಂದಿತ್ತು. ಸೊ ಬಾಕ್ಸ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ತುಂಬ ದೊಡ್ಡದಾಗಿ ಪ್ಯಾಕಿಂಗ್ ಮಾಡಿಬಿಟ್ಟಿದ್ರು. ಯಾವ ಥರ ಇದೆ ಅಂತ ನನಗೂ ಗೊತ್ತಿಲ್ಲ. ಫಸ್ಟಾಗಿ ನಾನು ಓಪನ್ ಮಾಡ್ತಾ ಇದ್ದೀನಿ. ಸಾರಿ ಫ್ರೆಂಡ್ಸ್, ಒಂದು ಕೈಯಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ, ಇನ್ನೊಂದು ಕೈಯಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಶೇಕ್ ಆಗ್ತಿರ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ವಿಡಿಯೋ ಕ್ಲಿಕ್ ಮಾಡೋರು ಯಾರೂ ಇರಲಿಲ್ಲ, ಸಡನ್ನಾಗಿ ಬಂತಲ್ವಾ. ಸೊ ನಿಮ್ಮೆಲ್ಲರ ಮುಂದೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರೆ ಈ ಥರ ಇತ್ತು. ಫೈನಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ರಿಂಗ್ ಫೀಲ್ ಅಂತ ಲೈಟ್ ಅಂತ ಹೇಳಿಬಿಟ್ಟು ಪ್ಯಾಕಿಂಗು, ಕಲರ್ ಕಾಂಬಿನೇಷನು ಎಲ್ಲ ಚೆನ್ನಾಗಿದೆ. ಸೊ ನೋಡೋಣ ಯಾವ ಥರ ಇದು ಇದೆ, ಇದು ಯೂಸ್ಫುಲ್ ಆಗುತ್ತಾ. ಇಷ್ಟು ಫಸ್ಟ್ ಟೈಮ್ ನಾನು ಎಲೆಕ್ಟ್ರಿಕ್ ಐಟಮ್ ಬುಕ್ ಮಾಡಿರೋದು ಮೀಶೋಯಿಂದ. ನಾರ್ಮಲ್ ಆಗಿ ಡ್ರೆಸ್ ಅಂತೆ ಅದಂತೆ ಇದಂತೆ ಮಾಡ್ತಾ ಇರ್ತೀನಿ, ಬಟ್ ಎಲೆಕ್ಟ್ರಿಕ್ ಐಟಮು ಫಸ್ಟ್ ಟೈಮೇ ನಾನು ಬುಕ್ ಮಾಡಿರೋದು. ನಾನು ಯೂಟ್ಯೂಬ್ ಮಾಡ್ತಿದ್ದೀನಲ್ವಾ, ಸೊ ಬೇಕಾಗುತ್ತೆ ಅನಿಸ್ತು. ನಾರ್ಮಲಾಗಿ ನಾನು ಟ್ರೈಪ್ಯಾಡ್ ಬುಕ್ ಮಾಡಬೇಕಾಗಿತ್ತು, ಬಟ್ ನಾನು ರಿಂಗ್ ಲೈಟ್ ಜೊತೆ ನೋಡೋಣ, ಕುಕಿಂಗ್ ಮಾಡಬೇಕಾದ್ರೆ ಯೂಸ್ ಆಗುತ್ತೇನೋ ಅಂತ ತರಿಸಿದ್ದೀನಿ. ಸೊ ಓಪನ್ ಮಾಡ್ತಾ ಇದ್ದೀನಿ. ಒಂದು ಕೈಯಿಂದ ಓಪನ್ ಮಾಡ್ತಿರೋದ್ರಿಂದ ಸ್ವಲ್ಪ ಕ್ಲಾರಿಟಿಯಾಗಿ ತೋರ್ಸೋಕ್ಕಾಗ್ತಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗಂತೂ ಏನೋ ಇಷ್ಟ ಆಗ್ತಾ ಇದೆ, ಯಾಕಂದರೆ ತುಂಬ ಚೆನ್ನಾಗಿದೆ ಪ್ಯಾಕಿಂಗ್ ಎಲ್ಲ. ಒಳ್ಳೆ ಕಂಪನಿನೇ. ತುಂಬಾ ರಿವ್ಯೂ ನೋಡಿದೆ ನಾನು, ಚೆನ್ನಾಗೇ ಇತ್ತು ರಿವ್ಯೂ ಮಾತ್ರ. ಅದು ನೋಡಿಬಿಟ್ಟೆ ನಾನು ಬುಕ್ ಮಾಡಿದ್ದು. ನೋಡೋಣ ಚೆನ್ನಾಗಿ ಬರುತ್ತಾ, ಯಾವ ಥರ ಬರುತ್ತೆ ಅಂತ. ಸೊ ನೋಡಿ, ಇದು ರಿಂಗ್ ಲೈಟ್ಗೂ ಚೆನ್ನಾಗಿ ಪ್ಯಾಕಿಂಗ್ ಮಾತ್ರ ಮೀಶೋ ಕಡೆಯಿಂದ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಪ್ಯಾಕಿಂಗ್ ಬಂದರೆ ಏನೇನು ಪ್ರಾಬ್ಲಮ್ ಇರೋದಿಲ್ಲ. ಸೊ ರಿಂಗ್ ಲೈಟ್ಗೆ ಏನೇನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ಒಂದು ರಿಂಗ್ ಲೈಟ್ ಇದೆ, ಇದ್ರ ಜೊತೆ ಏನೋ ಒಂದು ಹೋಲ್ಡರ್ ಕೊಟ್ಟಿದ್ದಾರೆ. ನನ್ನ ಮಗು ಎಲ್ಲ ಓಪನ್ ಮಾಡಿದ ತಕ್ಷಣ ಒಂದೊಂದೇ ಇಸ್ಕೊತಾ ಇದ್ದ. ಸೊ ನೋಡಿ, ಇದು ಸೆಲ್ಫಿ ಸ್ಟಿಕ್, ಸಾರಿ ಏನಿದು ಹ್ಯಾಂಗಿಂಗ್ ಇರ್ಬೋದು, ಮೊಬೈಲ್ ಹ್ಯಾಂಗಿಂಗೋಸ್ಕರ. ಮತ್ತು ಇದು ಬಂದುಬಿಟ್ಟು ಟ್ರೈಪ್ಯಾಡ್. ಇದಕ್ಕೆ ಬೇರೆ ಬಾಕ್ಸ್ ಹೇಳ್ತಿದ್ದೀನಲ್ವ, ಪ್ಯಾಕಿಂಗ್ ಮಾತ್ರ ಸೂಪರ್ ಆಗಿರುತ್ತೆ. ಆಲ್ವೇಸ್ ಮೀಶೋ ಕಡೆಯಿಂದ ನನಗಂತೂ 100% ಕೊಡ್ತೀನಿ. ಬಟ್ ಎಲೆಕ್ಟ್ರಿಕ್ ಐಟಮ್ ಅಂದರೆ ಫಸ್ಟ್ ಟೈಮ್ ನಾನು ಇಷ್ಟು ತರಿಸಿರೋದು. ನೋಡೋಣ ನನ್ನ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಓಪನ್ ಮಾಡಿದ್ದಾಗಿದೆ. ಇದು ಸ್ಟ್ಯಾಂಡ್, ಇದು ಟ್ರೈಪ್ಯಾಡ್ ಸ್ಟ್ಯಾಂಡ್. ಇದಕ್ಕೆ ಮತ್ತು ಹ್ಯಾಂಗಿಂಗ್ ಮಾಡೋದಕ್ಕೆ ಮೊಬೈಲು ಅದೆಲ್ಲ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಎಲ್ಲ ಅಡ್ಜಸ್ಟ್ ಮಾಡಬೇಕು ಒಂದೊಂದಾಗೆ. ಹೋಲ್ಡರ್ಸ್ ಎಲ್ಲ ಬೇರೆ ಬೇರೆ ಕೊಟ್ಟಿದ್ದಾರೆ ಸಪ್ರೇಟಾಗೆ. ತುಂಬ ಚೆನ್ನಾಗೇ ಕಾಣಿಸ್ತಿದೆ. ಸ್ಟ್ಯಾಂಡ್ ತುಂಬಾ ದೊಡ್ಡದಾಗಿತ್ತು ಫ್ರೆಂಡ್ಸ್, 10 ಇಂಚಸ್ ಏನೋ ಅಷ್ಟು ಇತ್ತು. ಎಷ್ಟು ಬೇಕಾದರೆ ನಾವು ಅಷ್ಟು ಮೂವ್ ಮಾಡ್ಕೋಬೋದಾಗಿತ್ತು, ಎಷ್ಟು ಬೇಕಾದರೆ ಅಷ್ಟು ನೋಡಿ ಅಗಲನೂ ಮಾಡ್ಕೋಬೋದು. ತುಂಬ ಚೆನ್ನಾಗೇ ಇತ್ತು. ಇದು ಸ್ಟ್ಯಾಂಡ್ ಮಾತ್ರ ಓಕೆ, 100ಗೆ 100 ಕೊಡ್ತೀನಿ, ಪ್ರಾಬ್ಲಮ್ ಏನೂ ಇಲ್ಲ. ಮುಂದಕ್ಕೆ ರಿಂಗ್ ಲೈಟ್ ಎಲ್ಲ ನೋಡೋಣ ಯಾವ ಥರ ಬಂದಿದೆ ಅಂತ. ಸೊ ಎಷ್ಟಾಗುತ್ತೋ ಅಷ್ಟೆಲ್ಲ ನಾನು ಕ್ಲಿಕ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಫುಲ್ಲು ಕ್ಲಾರಿಟಿಯಾಗಿ ಸಿಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಸಾರಿ, ಬೇಜಾರಂತೂ ಮಾಡ್ಕೋಬೇಡಿ. ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ನೋಡೋಣ, ರಿವ್ಯೂ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ನೋಡಿ, ಎಲ್ಲ ಸೆಟ್ ಮಾಡಿದೆ ನಾನು. ಸಪ್ರೇಟಾಗಿ ಮಾಡೋಕ್ಕಾಗಲಿಲ್ಲ, ಹೇಳಿದ್ನಲ್ಲ, ಒಂದು ಕೈಯಲ್ಲಿ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಸೊ ನೋಡಿ, ಇಷ್ಟು ಹೈಟ್ ಬರುತ್ತೆ, ಇನ್ನೂ ಹೈಟ್ ಬರುತ್ತೆ. ಇದು ನನಗೆ ಕ್ಯಾಮ್ರಾಗೆ ಇಷ್ಟು ಕಷ್ಟ ಆಗುತ್ತೆ ಅಂತ ಇಷ್ಟು ಹೈಟ್ ಇಟ್ಟಿದ್ದೀನಿ. ಇದು ಬಂದುಬಿಟ್ಟು ಒಂದು ಹೋಲ್ಡರು. ಇದಕ್ಕಿದು ಈ ಥರ ಫಿಕ್ಸ್ ಮಾಡಬೇಕಾಗಿತ್ತು. ಫುಲ್ಲು ಫಿಕ್ಸ್ ಮಾಡಿದ್ದಾದಮೇಲೆ ಇದರೊಳಗಡೆ ರಿಂಗ್ ಲೈಟನ್ನು ಸೆಟ್ ಮಾಡಬೇಕಾಗಿರುತ್ತೆ. ತುಂಬ ಚೆನ್ನಾಗೇ ಕಾಣಿಸ್ತಾ ಇದೆ. ವರ್ಕ್ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತಾ ತೋರಿಸ್ತೀನಿ. ಸೊ ನೋಡಿ, ಇದನ್ನು ಫಿಕ್ಸ್ ಮಾಡಿದ್ದಾದಮೇಲೆ ಇದರಲ್ಲಿ ರಿಂಗ್ ಲೈಟನ್ನು ಈ ಒಂದು ಹೋಲಲ್ಲಿ ಫಿಕ್ಸ್ ಮಾಡಬೇಕು. ನನಗೆ ಯಾಕೋ ಈ ರಿಂಗ್ ಲೈಟು ಅಷ್ಟು ಓಕೆ ಅನ್ನಿಸ್ಲಿಲ್ಲ ಫ್ರೆಂಡ್ಸ್. ಯಾಕಂದರೆ ಎಷ್ಟು ಟೈಟ್ ಮಾಡಿದ್ರೂ ಸ್ವಲ್ಪ ಲೂಸ್ ಅನ್ನಿಸ್ತಾ ಇತ್ತು. ನೋಡಿ, ಹಿಂಗೆ ಅಲ್ಲಾಡಿದ್ರೆ ಬಿದ್ದೋಗೋ ಅಷ್ಟು ಚಾನ್ಸಸ್ ಇತ್ತು. ಫಾರ್ ಎಕ್ಸಾಂಪಲ್ ಏನಾದರೂ ಮೊಬೈಲ್ ಇಟ್ಬಿಟ್ರೆ ಕಷ್ಟ ಆಗುತ್ತೆ ಅಂತ. ನೋಡೋಣ ಯಾವ ಥರ ಬಂತು ಅಂತ. ಈ ಥರ ಇದು ಮೊಬೈಲ್ ಸ್ಟಿಕ್, ಇದು ಮೊಬೈಲ್ ಇಡೋದಕ್ಕೋಸ್ಕರ. ಇದು ಓಪನ್ ಮಾಡಿಬಿಟ್ಟು ಈ ಥರ ಇದು ರೌಂಡ್ ಇದೆಯಲ್ವಾ, ಈ ರೌಂಡನ್ನು ಈ ಹೋಲಲ್ಲಿ ಇಟ್ಬಿಟ್ಟು ಸೆಟ್ ಮಾಡಬೇಕು. ಸೊ ನೋಡಿ, ಇದರಲ್ಲಿ ಫುಲ್ಲು ಇಟ್ಟ ತಕ್ಷಣ ಒಳಗಡೆ ಹೋಗುತ್ತೆ. ಇದಕ್ಕೆ ಮತ್ತೆ ನಾವೇನು ಸೈಟ್ ಕೊಟ್ಟಿದ್ರು ನೋಡಿ, ಅದನ್ನು ಟೈಟ್ ಮಾಡಬೇಕು. ಅಷ್ಟರಲ್ಲಿ ನನ್ನ ಮಗಳು ಟ್ಯೂಷನಿಂದ ಬಂದಳು. ಸ್ವಲ್ಪ ಬಾ ಅಮ್ಮ ಹೆಲ್ಪ್ ಮಾಡು ಅಂದಿದ್ದಕ್ಕೆ ಅವಳ ಕೈಯಲ್ಲಿ ಆದಷ್ಟು ಅವಳು ಸ್ವಲ್ಪ ಟೈಟ್ ಮಾಡ್ತಾ ಇದ್ಲು. ಇದನ್ನು ಇದರಲ್ಲಿ ಹ್ಯಾಂಗ್ ಮಾಡಿಬಿಟ್ಟು ಸ್ಕ್ರೂ ಟೈಟ್ ಮಾಡಬೇಕು. ಇದಂತೂ ಟೈಟ್ ಚೆನ್ನಾಗೇ ಆಯಿತು. ನನಗಿದ್ರಲ್ಲೇನು ಇದು ಅನಿಸ್ಲಿಲ್ಲ. ಬಟ್ ಏನಂದರೆ ಮೈನಸ್ ಪಾಯಿಂಟು, ಕರೆಕ್ಟಾಗಿ ಒಂದು ಡೈರೆಕ್ಷನಲ್ಲಿ ನಿಲ್ತಿರಲಿಲ್ಲ. ಇದು ನನಗೇನು ಪ್ರಾಡಕ್ಟ್ ರಾಂಗ್ ಸಿಕ್ಕಿದೆಯಾ ಇಲ್ಲ ಇರೋದೋ ಹಿಂಗೋ ನನಗೆ ಗೊತ್ತಿಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಏನಂದರೆ ನನಗೇನೋ ಇಷ್ಟ ಆಗಲಿಲ್ಲ ಇದು. ಯಾಕಂದರೆ ಸ್ಟ್ಯಾಂಡ್ ಓಕೆ, 100ಗೆ 100 ಕೊಡ್ತೀನಿ. ಬಟ್ ರಿಂಗ್ ಲೈಟು ನೋಡಿ, ಇದು ಮೊಬೈಲ್ ಇಡೋ ಪ್ಲೇಸು, ನಮ್ಮದು ಮೊಬೈಲ್ ಏನಿದೆ ಇದೇನು ಚೆನ್ನಾಗಿಲ್ಲ. ಯಾಕಂದರೆ ಹೆಂಗೆ ರೊಟೇಟ್ ಮಾಡಿದ್ರೂ ಕರೆಕ್ಟಾಗಿ ಹೋಗ್ತಾನೆ ಇಲ್ಲ. ಇದು ರಿಂಗ್ ಲೈಟ್ ಮಾತ್ರ ಫುಲ್ಲು ರೌಂಡ್ ಆಗುತ್ತೆ, ಎಲ್ಲ ಆಗುತ್ತೆ, ಬಟ್ ಟೈಟೇ ಇಲ್ಲ. ಅದೇ ನನಗೆ ಬೇಜಾರಾಗಿದ್ದು. ಲೂಸ್ ಅನ್ನಿಸ್ತಾ ಇತ್ತು ನೋಡಿ. ಯಾಕಂದರೆ ಎಲ್ಲ ಚೆನ್ನಾಗಿದೆ. ಸ್ಟ್ಯಾಂಡ್ ಎಷ್ಟು ಬೇಕೋ ಅಷ್ಟು ಮೂವಬಲ್ ಆಗ್ಬೋದು. ತುಂಬ ದೊಡ್ಡದು ಬೇಕಂದ್ರೆ ದೊಡ್ಡದು ಮಾಡ್ಬೋದು, ಚಿಕ್ಕದು ಬೇಕಂದರೆ ಚಿಕ್ಕದು ಮಾಡ್ಬೋದು. ಬಟ್ ನನಗೆ ಈ ರಿಂಗ್ ಲೈಟಲ್ಲಿ ನನಗೆ ಯಾಕೋ ಡಿಸಪಾಯಿಂಟೆಡ್ ಆಯಿತು. ಯಾಕಂದರೆ ಕ್ಲಾರಿಟಿಯಾಗಿಲ್ಲ, ಐ ಮೀನ್ ಟೈಟ್ ಇಲ್ಲ. ಇನ್ ಕೇಸ್ ಮೊಬೈಲ್ ಏನಾದರೂ ಇಟ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ.
ಸೊ ನೋಡಿ ಇದು ಓಪನ್ ಮಾಡಿದೆ, ರಿಂಗ್ ಲೈಟ್ ಕೇಬಲ್ ಕೊಟ್ಟಿದ್ದಾರೆ ಬಟ್ ಹೋಲ್ಡರ್ ಕೊಟ್ಟಿಲ್ಲ. ನಮ್ಮ ಹತ್ರ ಚಾರ್ಜಿಂಗ್ ಹೋಲ್ಡರ್ಸ್ ಯಾವುದಾದ್ರು ಇದ್ರೆ ಅದಕ್ಕೆ ಸೆಟ್ ಮಾಡಿಬಿಟ್ಟು ಆನ್ ಮಾಡಿಕೊಂಡ್ರೆ ಆಗುತ್ತೆ. ಸಪ್ರೇಟಾಗಿ ಏನೂ ಕೊಟ್ಟಿರಲಿಲ್ಲ. ಇದು ನಂದು ಹೋಲ್ಡರ್, ಇದು ಅದಕ್ಕೆ ಏನು ಬಂದಿಲ್ಲ. ಇದಕ್ಕೆ ಡೈರೆಕ್ಟಾಗಿ ಕ್ಲಿಕ್ ಮಾಡಿ ಇದು ಮಾಡಿಬಿಟ್ಟು ಹೋಲ್ಡರ್ ಆಗಿಬಿಟ್ಟು ಲೈಟ್ ಹಾಕಿದ ತಕ್ಷಣ ಕರೆಕ್ಟಾಗಿ ಇದಾಯಿತು, ಆನ್ ಆಯಿತು. ನೋಡಿ ಲೈಟ್ ಹಾಕಿದ ತಕ್ಷಣವೇ ಸ್ವಿಚ್ ಹಾಕಿದ ತಕ್ಷಣವೇ ಇದು ಅಂಟ್ಕೊಂತು, ಲೈಟ್ ಬಂತು. ಇದರಲ್ಲಿ 4 ಆಪ್ಷನ್ಸ್ ಇದೆ. ಒಂದು ಆನ್ ಆಪ್ಷನ್ ಇದೆ, ಪ್ಲಸ್ ಇದೆ, ಮೈನಸ್ ಇದೆ, ಮತ್ತು ಕಲರ್ ಶೇಡ್ ಇದೆ, 4 ಇದೆ. ಸೊ ನೋಡಿ ಲೈಟ್ ಅಂತೂ ಸೂಪರ್ ಆಗಿದೆ ಫ್ರೆಂಡ್ಸ್. ಲೈಟಿಂಗ್ ಕಲರ್ ಅಂತೂ ನನಗೆ ಪರ್ಸ್ನಲಿ ಇಷ್ಟ ಆಗೋಯ್ತು. ವಾವ್ ಸೂಪರ್ ಅಪ್ಪ, ತಗೊಂಡಿದ್ದಕ್ಕೂ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅನಿಸ್ತು. 3 ಕಲರ್ಸ್ ಇದೆ ಫ್ರೆಂಡ್ಸ್. ಇದು ಒಂದು ಬ್ಲೂ, ಒಂದು ಗೋಲ್ಡನ್ ಬ್ಲೂ, ಒಂದು ನೇವಿ ಬ್ಲೂ, ಸಾರಿ ವೈಟ್, ಒಂದು ವೈಟು, ಒಂದು ಗೋಲ್ಡನ್ ಇದೆ, ಇನ್ನು ಒಂದು ನಾರ್ಮಲ್ ಆಗಿ ಬ್ಲೂ ಇದೆ. 3 ಶೇಡ್ಸ್ ಇದೆ ನೋಡಿ. ಇದು ಗೋಲ್ಡನ್ ಕಲರ್ ಬರುತ್ತೆ, ಇನ್ನು ಒಂದು ಬಂದ್ಬಿಟ್ಟು ಪ್ಯೂರ್ ಬ್ಲೂ ನೋಡಿ, ಮಿಕ್ಸ್ ಬ್ಲೂ ಇದೆ, ಒಂದು ನಾರ್ಮಲ್ ವೈಟ್ ಇದೆ. ಪ್ಲಸ್ ಮಾಡಿಕೊಂಡ್ರೆ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಕಲರ್ಸ್ ವೈಸು, ಮೈನಸ್ ಮಾಡಿಕೊಂಡ್ರೆ ಡಲ್ ಆಗುತ್ತೆ. ನೀವು ಯಾವ ಲೈಟ್ ಬೇಕು ಅಂತ ಹೇಳ್ಬಿಟ್ಟು ಒನ್ಸ್ ಕ್ಲಿಕ್ ಮಾಡಿದ್ಮೇಲೆ ಅದಕ್ಕೆ ಪ್ಲಸ್ ಮೈನಸ್ ಇರುತ್ತೆ. ಕಮ್ಮಿ ಬೇಕಾ, ಡಲ್ ಬೇಕಾ ಅಂದರೆ ಮೈನಸ್ಸು, ಜಾಸ್ತಿ ಬೇಕಂದರೆ ಪ್ಲಸ್ಸು. ರಿಂಗ್ ಲೈಟ್ ಮಾತ್ರ ಸೂಪರಾಗಿ ಹೇಳ್ತಿದ್ದೀನಲ್ಲ, ಪರ್ಸ್ನಲಿ ನನಗೆ ಇಷ್ಟ ಆಯಿತು. 100/100 ಕೊಡ್ತೀನಿ. ಬಟ್ ಏನಂದರೆ ಒಂದು ಪ್ರಾಬ್ಲಮ್ ಈ ರಿಂಗ್ ಲೈಟಲ್ಲಿ, ಅಲ್ಲಾಡ್ತಿದೆ, ಅದು ಟೈಟಾಗಿ ಕುತ್ಕೊತಾ ಇಲ್ಲ. ಇನ್ ಕೇಸ್ ಏನಾದರೂ ಮೊಬೈಲ್ ಆಗಿಬಿಟ್ಟು ಎಕ್ಸಾಂಪಲ್ ಏನಾದರೂ ಸ್ವಲ್ಪ ಅಲ್ಲಾಡಿಸ್ಬಿಟ್ರೆ ಬೈ ಮಿಸ್ಟೇಕಾಗಿ ಮಕ್ಕಳೇನಾದರೂ ಸ್ಲಿಪ್ ಆಗಿ ಬಂದರೋ ಬಿದ್ದರೋ ಸಡನ್ನಾಗಿ ರಿಂಗ್ ಲೈಟ್ ಬಿಡೋ ಚಾನ್ಸಸ್ ಇರುತ್ತೆ. ಟೈಟೇ ಆಗಿಲ್ಲ, ಯಾಕಂದರೆ ನಾನು ನೋಡಿದೆ ರಿಂಗ್ ಲೈಟ್ಗೆ ಈ ಥರ ನೋಡಿ ನೋಡಿ ಈ ಥರ ಅಲ್ಲಾಡ್ತಾ ಇದೆ. ಸಡನ್ನಾಗಿ ಏನಾದರೂ ಇಡೋಕ್ಕೋದ್ರೆ ಅಲ್ಲಾಡುತ್ತೆ. ಇನ್ನೂ ಒಂದೇನೆಂದರೆ ಇದು ಮೊಬೈಲ್ ಹೋಲ್ಡರು ನನಗಿಷ್ಟ ಆಗಲಿಲ್ಲ. ಇದೊಂಥರ ನೋಡಿ, ನಮಗೇನಾದರೂ ಹಾರಿಜೆಂಟಲ್ ಬೇಕು ಅಂದರೆ ಹಾರಿಜೆಂಟಲ್ ಆಗ್ತಿಲ್ಲ, ವರ್ಟಿಕಲ್ ಬೇಕಂದರೆ ವರ್ಟಿಕಲ್ ಆಗ್ತಿಲ್ಲ, ಅದಕ್ಕೆ ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ. ಈ ಥರ ನೋಡಿ, ನಮಗೆ ಇವಾಗ ಹಾರಿಜೆಂಟಲಲ್ಲಿ ಬೇಕು, ವರ್ಟಿಕಲಲ್ಲಿ ಬೇಕು ಅಂದರೆ ಪ್ರೆಸೆಂಟಾಗಿ ಅದು ನಿಲ್ತಿಲ್ಲ. ನನಗೇನು ಡ್ಯಾಮೇಜ್ ಪೀಸ್ ಸಿಕ್ಕಿದೆಯೋ ಇಲ್ಲ ಏನೋ ಗೊತ್ತಿಲ್ಲ, ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊತಾ ಇದ್ದೀನಿ. ನನಗಷ್ಟೊಂದು ಏನು ಪರ್ಸ್ನಲಾಗಿ ಇಷ್ಟ ಆಗಲಿಲ್ಲ ಫ್ರೆಂಡ್ಸ್. ನಾನು 100ಅಲ್ಲಿ ಒಂದು 50-50 ಕೊಡ್ತೀನಿ. ಅದರ್ವೈಸು ಹೇಳೋಕ್ಕೋದ್ರೆ ಇದು ಟ್ರೈಪ್ಯಾಡ್ ಚೆನ್ನಾಗಿದೆ, ರಿಂಗ್ ಲೈಟ್ ಒಂದೇ ಪ್ರಾಬ್ಲಮ್ಮು. ನನಗೇನು ಡ್ಯಾಮೇಜ್ ಸಿಕ್ಕಿದೆ ಅನ್ನೋದು ಗೊತ್ತಿಲ್ಲ, ಅದೇನೇನೂ ಗೊತ್ತಿಲ್ಲ. ಬಟ್ ನೀವು ತಗೊಳ್ಳೋದಾದರೆ ಈ ಆನ್ಲೈನಲ್ಲಿ ಈ ಥರ ಎಲೆಕ್ಟ್ರಿಕ್ ಐಟಮ್ಸ್ ತೊಗೊಳ್ಳೋದಾದ್ರೆ ನೋಡಿ ಬೈ ಮಾಡಿ. ನನ್ನ ಎಕ್ಸ್ಪೀರಿಯನ್ಸ್ ಇದಾಗಿತ್ತು. ನನಗೆ ರಿಂಗ್ ಲೈಟಿಂದ ನನಗೇನೇನು ಇಷ್ಟ ಆಗಲಿಲ್ಲ ಫ್ರೆಂಡ್ಸ್. ಸೊ ರಿಟರ್ನ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಇದಾಗಿತ್ತು ಈ ಮೀಶೋ ರಿವ್ಯೂ. ಹಾನೆಸ್ಟ್ ಆಗಿ ನನ್ನ ಕಡೆಯಿಂದ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್. ಬಾಯ್ ಬಾಯ್.